ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅನ್ನರಾಮಯ್ಯ ಆಗಿದ್ದರು, ಆದರೆ ತರೀಕೆರೆಯಲ್ಲಿ ಶ್ರೀನಿವಾಸ್ ಈಗ ಅನ್ನರಾಮಯ್ಯ ಆಗಿದ್ದಾರೆ ಎಂದರು ಜೋಗಿ ಪ್ರಕಾಶ್. ಬಡವರ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಎಂದರು ತಿಪ್ಪೇಶ್ ಮಡಿವಾಳ್. ಕೇವಲ 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ ಸಿಗುತ್ತದೆ ಎಂದರೆ ನಿಜಕ್ಕೂ ಸಂತೋಷದ ಸುದ್ದಿ. ಆದರೆ ಇದು ನಿರಂತರವಾಗಿದ್ದರೆ ಮಾತ್ರ ಇವರು ಮಾಡಿದ ಕೆಲಸಕ್ಕೆ ಮೆಚ್ಚುಗೆ ಇರುತ್ತದೆ. ಈ ಅವಧಿಯ ನಮ್ಮ ಸರ್ಕಾರದಲ್ಲಿ ರಾಜ್ಯಕ್ಕೆ ಅಜ್ಜಂಪುರದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮೊದಲನೆಯದಾಗಿದೆ ಎಂದು ಶಾಸಕ GH ಶ್ರೀನಿವಾಸ್ ರವರು ಹೇಳಿದರು. ಅವರು ಪಟ್ಟಣ ಪಂಚಾಯಿತಿಯ ನಗರಾಭಿವೃದ್ಧಿ ಪೌರಾಡಳಿತ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಇಂದಿರಾ ಕ್ಯಾಂಟೀನ್ ಹಾಗೂ ನವೀಕೃತ ಬಸ್ ನಿಲ್ದಾಣ ಉದ್ಘಾಟನೆ ಮಾಡಿ ಮಾತನಾಡಿದರು. ಕಾರ್ಮಿಕ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಹಲವು ಬಡ ಜನರಿಗೆ ಈ ಯೋಜನೆಯಿಂದ ಕಡಿಮೆ ದರದಲ್ಲಿ ಊಟ ತಿಂಡಿ ದೊರೆಯುತ್ತದೆ. ಇದನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು. ಅಜ್ಜಂಪುರ ಪಟ್ಟಣದ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದವರು ಮಾನ್ಯ ಶಾಸಕರಿಗೆ ಸನ್ಮಾನವನ್ನ ಮಾಡಿದರು. ಅಣ್ಣ ಒಂಚೂರು ಮೊಬೈಲ್ ಹಿಂದೆ ಹಿಂದೆ ರೆಡಿ ಇಲ್ಲಿ ನೋಡಿ ಹಾಗೆ ರೀ ಸರ್. ಇಡೀ ಕಾರ್ಯಕ್ರಮವನ್ನು ಮೋಹನ್ ನಿರೂಪಣೆ ಮಾಡಿದರು. ಅಜ್ಜಂಪುರ ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗಿರತಕ್ಕಂತಹ ಇಂದಿರಾ ಕ್ಯಾಂಟೀನ್ ಮಂಗಳಮೂರ್ತಿ ವಿಘ್ನೇಶ್ವರನಿಗೆ ಶಿರಸ ವಂದಿಪೆವು ಮನಸ ವಂದಿಪೆವು ಕನ್ನಡದ ದೀಪ. ಪ್ರಾಸ್ತಾವಿಕ ಭಾಷಣವನ್ನು ಕೆಪಿಸಿಸಿ ಸದಸ್ಯರಾದ ಜಿ ನಟರಾಜ್ ಮಾತನಾಡಿದರು. ಇವರು ಬಡವರ ಪಾಲಿಗೆ ಇದು ಅಕ್ಷಯ ಪಾತ್ರೆ ಎಂದು ಹೇಳಿದರು. ಹಲವಾರು ಇಂದಿರಾ ಕ್ಯಾಂಟೀನ್ ಓಪನ್ ಆಗಿದ್ದಾವೆ, ಕೆಲವು ಕಾರಣಾಂತರದಿಂದ ಸ್ಥಗಿತ ಆಗಿದ್ದಾವೆ. ಇನ್ನು ಮುಂಚೂಣಿಯಲ್ಲಿ ನಡೀತಾರೋ ನಮ್ಮ ಜಿಲ್ಲೆಯಲ್ಲಿ ಯಾವ ಥರ ಸ್ಥಗಿತ ಆಗಿಲ್ಲ. ಹಾಗಾಗಿ ಹೆಚ್ಚಿನ ಹೊತ್ತು ನಮ್ಮ ಇಂದಿರಾ ಕ್ಯಾಂಟೀನ್ ಇವತ್ತು ಓಪನ್ ಆಗಿದೆ ವಿಜೃಂಭಣೆಯಿಂದ. ಅದು ಎಲ್ಲಿವರೆಗೂ ನಡೆಯುತ್ತೆ ಅಲ್ಲಿವರೆಗೂ ಕೂಡ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಏನಿವತ್ತು ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಉಮೇಶ್ ರವರು ಸ್ವಾಗತವನ್ನು ಕೋರಿದರು. ಇಂದಿರಾ ಕ್ಯಾಂಟೀನ್ ಗುತ್ತಿಗೆದಾರರು ಮಾತನಾಡಿ ಶುಚಿ ರುಚಿಗೆ ಆದ್ಯತೆ ಕೊಡಬೇಕೆಂದರು.
ಇಂದಿರಾ ಕ್ಯಾಂಟೀನ್ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷರು ಪಿಸಿ ಪ್ರಸನ್ನ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಎಜೆ ರೇವಣ್ಣ, ಜೋಗಿ ಪ್ರಕಾಶ್, ನಿಸಾರ್ ಅಹಮದ್, ತೀರ್ಥಪ್ರಸಾದ್, ಕಾಂಗ್ರೆಸ್ ನಗರ ಘಟಕ ಅಧ್ಯಕ್ಷ ತಿಪ್ಪೇಶ್ ಮಡಿವಾಳ್, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ದಯಾನಂದ್, ನೌಕರರ ಸಂಘದ ಅಧ್ಯಕ್ಷ ಪುಟ್ಟಸ್ವಾಮಿ ಮಾತನಾಡಿದರು. ಸುಮಲತಾ ಆರ್ ಅಣ್ಣಪ್ಪ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಸುನೀತಾ ಭಾಗವಹಿಸಿದ್ದರು. ಮಧುಮಾಲಾ ಪ್ರಾರ್ಥನೆಯನ್ನು ಹಾಡಿದರು. ಜ್ಯೋತಿ ಮತ್ತು ಸಂಗಡಿಗರಿಂದ ನಾಡಗೀತೆಯನ್ನು ಹಾಡಿದರು. ಯಾವಾಗ ಓಪನ್ ಆಗುತ್ತೆ ಅಂತ ಹಳ್ಳಿ ಜನ, ನಮ್ಮ ಗ್ರಾಮದ ಜನ ಎಲ್ಲ ಕೂಲಿ ಕಾರ್ಮಿಕರೆಲ್ಲ ನೋಡ್ತಾ ಇದ್ರು. ಇದು ಇವತ್ತು ಶಾಸಕರು ಬಂದು ಓಪನ್ ಮಾಡಿಕೊಟ್ಟಾರೆ. ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಹಸುವು ಉಣ್ಣಿಸೋ ಕೆಲಸ ಮಾಡ್ತಾವ್ರೆ, ನಿಂಗಿಸೋ ಕೆಲಸವ. ಮತ್ತು ಈ ಕಾರ್ಯಕ್ರಮಕ್ಕಾಗಿ ಆಗೋ ವಿದ್ಯಾರ್ಥಿಗಳಿವರಿಗೂ ಹಸಿವು ಮುಕ್ತ ಕಾರ್ಯಕ್ರಮವನ್ನು ನಮಗೆ ತುಂಬ ಜನ ಬಡವರಿದ್ದಾರೆ, ಮನೆ ಇಲ್ಲದವರಿದ್ದಾರೆ. ನಾನು 3 ಎಕರೆ ಜಾಗ ಕೊಡ್ತೀನಿ. ಮುಂದೆ ನಮ್ಮ ಊರಿನ ಗ್ರಾಮಸ್ಥರಿಗೆ, ಬಡವರಿಗೆ ಮನೆ ಕಟ್ಟಿಸ್ಕೊಡ್ಬೇಕಲ್ಲಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. 3 ಎಕರೆ ಜಾಗ ಇದೆ, ಕೊಡ್ತೀವಿ. ಶಾಸಕರೇ, ನಮಗೆ ಮನೆ ಕಟ್ಟಿಸ್ಕೊಡ್ಬೇಕು ನಮ್ಮ ಜನಕ್ಕೆ ಅಂತ ಹೇಳುತ್ತಾ ಈ 2 ಮಾತನಾಡಲು ಅವಕಾಶ. ಹಾಗೂ ಅಜ್ಜಂಪುರ ತರೀಕೆರೆ ಕ್ಷೇತ್ರದ ಭಗೀರಥ ಅಂತೇಳಿ ಬಿರುದುಗಳನ್ನ ನೀಡಿದ್ದಾರೆ. ಅದ್ರ ಜೊತೆಲೆ ಇನ್ನೊಂದು ಬಿರುದನ್ನ ನಮ್ಮ ಅಜ್ಜಂಪುರದ ಪಟ್ಟಣ ಪಂಚಾಯತಿ ವತಿಯಿಂದ ಅನ್ನದಾತ ಶ್ರೀನಿವಾಸ್ ಅವರು ಅಂತ ಹೇಳಿ ಈ ಸಮಯದಲ್ಲಿ ಹೇಳಿ ಬಯಸ್ತೀನಿ. ಹಾಗೂ ಇದೇ ತರ ಇನ್ನು 2 ವರ್ಷ ಬಾಕಿ ಅವರ ಅವಧಿ ಇದೆ, ಶಾಸಕರ ಅವಧಿ. ಆ ಅವಧಿನಲ್ಲಿ ಇನ್ನು ಅಜ್ಜಂಪುರ ತಾಲೂಕಿಗೆ ಇನ್ನ ಹೆಚ್ಚಿನ ಕಾರ್ಯಕ್ರಮಗಳು, ಕೆಲಸಗಳು ಆಗಬೇಕು ಅಂತೇಳಿ ಈ ಸಮಯದಲ್ಲಿ ಕೇಳ್ತಾ, ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂಥ ರೇವಣ್ಣ ಅವರೇ, ಜೋಗಿ ಪ್ರಕಾಶ್ ಅಣ್ಣ ಅವರೇ, ಅಣ್ಣಪ್ಪ ಅವರೇ, ಮಲ್ಲಿಕಾರ್ಜುನ ಸುಮಲತಾ ಅವರೇ, ಶಾಸಕರು ಎಸ್ ಶ್ರೀನಿವಾಸ್ ಅವರು, ಅಧ್ಯಕ್ಷರು ರೇವಣ್ಣ ಅವರೇ, ವೇದಿಕೆ ಮೇಲಿರುವಂತ ಎಲ್ಲ ಸರ್ಕಾರಗಳು ಈ ಇಂದಿರಾ ಕ್ಯಾಂಟೀನ್ ಅನ್ನೋದು ಅದನ್ನ ಸೌಲಭ್ಯ ಕೊಡದೆ, ಅದನ್ನ ಮುಂದುವರಿಸದೆ, ಅದನ್ನ ಕುಗ್ಗಿಸ್ತಾ ಬಂದು, ಅದೇ ರೀತಿ ಆದ ನಂತರದಲ್ಲಿ ಬಂದ ಹಾಗೂ ಎಲ್ಲ ಕಾರ್ಮಿಕ ವರ್ಗದವರ ಕನಸು ಸಾಕಾರಗೊಂಡಿದೆ. ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗಿದೆ. ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನನ್ನ ಮಾರ್ಗದರ್ಶಕರು ಆದಂತಹ ಶ್ರೀ ಎಸ್ ಶ್ರೀನಿವಾಸಣ್ಣವರೇ, ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರುಗಳು, ಸದಸ್ಯರುಗಳು, ಕಾಂಗ್ರೆಸ್ ಮುಖಂಡರುಗಳೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ನಡೆದಿರುವಂತಹ ಎಲ್ಲ ಸಾರ್ವಜನಿಕ ಬಂಧು ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮಗಳು, ಇವತ್ತು 2 ಮಾತಲ್ಲಿ ನಾನು ಮಾತನಾಡಿಸ್ತೀನಿ. ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಜ್ಜಂಪುರದಲ್ಲಿ ಬಹಳ ಉತ್ತಮವಾದಂತಹ ಕೆಲಸ. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಜನ ಪಟ್ಟಣ ಪಂಚಾಯತಿ ಸದಸ್ಯರುಗಳು ಹೇಳಿದ ರೀತಿಯಲ್ಲಿ ಸಾಕಷ್ಟು ಇಲ್ಲಿ ಕಾರ್ಯ ಕೆಲಸ ಒಂದು ಉತ್ತಮವಾದಂತಹ ಕಾರ್ಮಿಕತೆಯನ್ನು ಹೊಂದಿರತಕ್ಕಂಥ ಕಾರ್ಯ ಕೆಲಸದವರು. ಮಾನ್ಯ ಅಧ್ಯಕ್ಷರು, ಯೋಜನಾ ಸಮಿತಿ ಪ್ರಸನ್ನ ಸರ್ ಅವರು ಕೂಡ ಸ್ವಾಗತವನ್ನ ಕೋರ್ತಾ, ಹಾಗೂ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ರೇವಣ್ಣನವರೇ, ಹಾಗೂ ಇಲ್ಲಿ ಕಾರಣ ಬಡವರಿಗೋಸ್ಕರ, ಸಾಮಾನ್ಯ ಜನರಿಗೋಸ್ಕರ, ಏನು ದಿನನಿತ್ಯ ದುಡಿದು ಜೀವನ ನಡೆಸುವಂತವರಿಗೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ 2017ರಲ್ಲಿ ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಜಾರಿಗೆ ತರ್ತದೆ. ಅಜ್ಜಂಪುರದಲ್ಲಿ ಬಹಳ ಮುಖ್ಯವಾಗಿ ಕುಡಿಯೋ ನೀರಿನ ಪೈಪ್ಲೈನ್ ಎಲ್ಲ ಆಗಿದೆ. ಅದಕ್ಕೆ ನಮಗೆ ನೀರು ಬರ್ತಕ್ಕಂಥದ್ದು, ಭದ್ರಾ ನೀರು ಬರ್ತಕ್ಕಂಥದ್ದು ತಡ ಆಗ್ತದೆ. ತಡ ಆಗೋದ್ರಿಂದ ಈಗ ಇರುವಂಥ ಟ್ಯಾಂಕ್ಗಳಿಗೆ ನೀರು ತುಂಬಿಸೋಕ್ಕೆ ನಾವು ಮುಖ್ಯಮಂತ್ರಿಗಳು ನನಗೆ ಕೊಟ್ಟಂಥ 50 ಕೋಟಿಯಲ್ಲಿ 35 ಲಕ್ಷ ಹಣವನ್ನು ಈ ಒಂದು ಕಾಮಗಾರಿಗೆ ಹಾಕಿದ್ದೀವಿ. ಈಗ ಟಾಸ್ಕ್ ಫೋರ್ಸ್ನಲ್ಲಿ ಈಗ ಒಂದು ಸೈನ್ ಮಾಡೋದು, ಅದಕ್ಕೆ 1 ಕೋಟಿ 1,20,000 ಟಾಸ್ಕ್ ಫೋರ್ಸಲ್ಲೂ ಕೂಡ ಕೊಟ್ಟಿದ್ದೀವಿ. ಒಟ್ಟು 36,20,000 ರೂಪಾಯಿನ ಈ ಒಂದು ಏನು ಹೊಸದಾಗಿ ಟ್ಯಾಂಕ್ಗಳು ಕಟ್ಟಿದ್ದೀವಿ, ಆ ಟ್ಯಾಂಕ್ಗಳಿಗೆ ನೀರು ಹರಿಸಿ ಎಲ್ಲರಿಗೂ ಮನೆಗೆ ಏನು ಕನೆಕ್ಷನ್ ಕೊಟ್ಟಿದ್ದಾರೆ ಅದನ್ನು ಪ್ರಾರಂಭ ಮಾಡತಕ್ಕಂಥ ಕೆಲಸವನ್ನು ಅದು ಕೊಟ್ಟಿದ್ವಿ. ಆ ಹಣವನ್ನು ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಿಗೆ ಕಾಮಗಾರಿ ಕೈಗೊಳ್ಳಲಿಕ್ಕೆ ಕೊಟ್ಟಿದ್ದೀವಿ ಅನ್ನೋ ಮಾತುಗಳನ್ನು ಹೇಳ್ತಾ, ಜೊತೆಗೆ
ಮಾಡಲಿಕ್ಕೆ. ಸೊ ತಾಲೂಕು ಮಾಡೋದ್ರಿಂದ ಬಹಳ ಉಪಯೋಗ ಅಜ್ಜಂಪುರದ ತಾಲೂಕಿನ ಜನತೆಗೆ ಆಗಿದೆ. ವಿಶೇಷವಾಗಿ ನಾನು ಇಲ್ಲಿ BO ಆಫೀಸ್ ತರಬೇಕು ಅಂತೇಳಿ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಮ್ಮಲ್ಲಿ ನಿವೇಶನ ಇಲ್ಲ, ನಮ್ಮ ನಟರಾಜನ ಹೇಳ್ದಂಗೆ ಇಲ್ಲಿ ಯಾವುದೇ ಗೋಮಾಳ ಇಲ್ಲ, ಯಾವ ಜಾಗನೂ ಇಲ್ಲ. ಅದಕ್ಕೆ 3.5 ಎಕರೆ ಜಾಗ ಇದೆ ಅಂತ ಅಧ್ಯಕ್ಷರು ಹೇಳಿದ್ರು. ಅದನ್ನು ನಾವು ಏನು ಕಸ ವಿಲೇವಾರಿ ಘಟಕ ಮಾಡಲಿಕ್ಕೆ ಕೊಟ್ಟಿದ್ರು ಆ ಜಾಗವನ್ನು ನಾನು ಹೇಳಿದ್ದೀನಿ ಅವರಿಗೆ, ಅಧ್ಯಕ್ಷರಿಗೆ. ಸ್ಲಮ್ ಬೋರ್ಡ್ ಮನೆ ಕಟ್ಟಿಸ್ಕೊಡ್ತೀವಿ ಅಂದರೆ ನಿಮಗೆ ಜಾಗ ಕೊಡ್ತೀವಿ ಅಂತ ಪತ್ರ ಬರೆಯಪ್ಪ ಅಂತ ಹೇಳಿದ್ದೀನಿ. ಕಟ್ಟಿಸ್ಕೊಡ್ತೀವಿ ಅಂದರೆ ಜಾಗ ಕೊಡ್ತೀವಿ, ಕಟ್ಟಿಸ್ಕೊಡಲ್ಲ ಅಂತಂದರೆ ನಿವೇಶನ ಹಚ್ತೀವಿ. ಯಾಕೆಂದರೆ ನಮ್ಗೆ ಸುಮ್ಮನೆ ನಾವು ಜಾಗ ಕೊಟ್ಟು ಅವರು ಮನೆ ಕಟ್ಟಿಸ್ಕೊಡ್ಲಿಲ್ಲದ್ರೆ ನೆಕ್ಸ್ಟ್ ಇಯರ್ ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ರೆಸೊಲ್ಯೂಷನ್ ಮಾಡಿ ಅಂತ ಅಧ್ಯಕ್ಷರಿಗೆ ಹೇಳಿದ್ದೀನಿ. ಅದಾದರೆ ಸುಮಾರು 100-300 ಜನಕ್ಕೆ ಬಡವರಿಗೆ ಮನೆಯನ್ನು ಅಲ್ಲಿ ಕೊಡ್ಬೋದು ಅನ್ನೋತಕ್ಕಂಥ ಮಾತು. ಜೊತೆಗೆ ಇವತ್ತು ಅಗ್ನಿಶಾಮಕ ಠಾಣೆ ಕೆಲಸನೂ ಕೂಡ ಗೌರವಪುರದಲ್ಲಿ ನಡೀತಾ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಅನೇಕ ಕೆಲಸಗಳಲ್ಲಿ ಮಾಡಿದ್ದೀವಿ. ಇದೇನು ನಮ್ಮ ನಿಸಾರ್ ಹೇಳ್ದಂಗೆ ಪ್ರಜಾಸೌಧ 8,60,00,000 ಈಗ ಇನ್ನೂ ಬೇಗ ಶುರು ಆಗ್ತಿತ್ತು. ಹೊಸದಾಗಿ ಒಂದು ರೀತಿಯಾಗಿ ಡಿಸೈನ್ ಮಾಡಿ ಆರ್ಕಿಟೆಕ್ಟ್ಸ್ ಡಿಸೈನ್ ಮಾಡಿಸಿ ಒಂದು ಅದ್ಭುತವಾಗಿ ಚೆನ್ನಾಗಿ ಮಾಡೋಣ ಅನ್ನೋ ಉದ್ದೇಶದಿಂದ ಸ್ವಲ್ಪ ತಡ ಆಯಿತು. ಈಗ ಟೆಂಡರ್ ಕರೆದಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ 1 ತಿಂಗಳು ಬೇಕಾಗ್ತದೆ ಟೆಂಡರ್ ಓಪನ್ ಆಗಿ ಕೆಲಸ ಪ್ರಾರಂಭ ಆಗಲಿಕ್ಕೆ. ಬಂದಮೇಲೆ ಕ್ಯಾಂಟೀನ್ ಓಪನ್ ಆಗಿರೋದು ಅಜ್ಜಂಪುರದಲ್ಲಿ, ಇಂದಿರಾ ಕ್ಯಾಂಟೀನ್ ಓಪನ್ ಆಗಿರೋದು ಈ ಸರ್ಕಾರ ಬಂದ ಮೇಲೆ. ನಾನು ಮೊದಲನೇ ಅಧಿವೇಶನದಲ್ಲಿ ನನಗೆ ಕೇಳಿದ್ರು, ರೀ ಇಂದಿರಾ ಕ್ಯಾಂಟೀನ್ ನನಗೂ ಹೊಡೆದಿರಲಿಲ್ಲ. ಅಜ್ಜಂಪುರದ ಯಾರೋ ಫೋನ್ ಮಾಡಿದ್ರು, ಇಂದಿರಾ ಕ್ಯಾಂಟೀನ್ ಕೇಳೋದ್ರು. ಸರಿ ಅಂತೇಳಿ ಅವಾಗ ಲೆಟರ್ ಮಾಡಿಸಿ ಕೊಟ್ಟೆ. ಕೂಡಲೇ ಕ್ರಮ ತೆಗೆದುಕೊಳ್ಳಿ ಬರೆದ್ರು ಬೈರತಿ ಸುರೇಶ್ ಅವರು. 2023 ಇಸ್ವಿಲಿ 12/7/23 ಬರೆದ್ರು. ಬರೆದಾದ್ಮೇಲೆ ಅದು ಏನೇನೋ ಆಗಬೇಕು, ಅದೆಲ್ಲ ಬದಲೇ ನಂದೇ ಫಸ್ಟು ಈ ಸರ್ಕಾರ ಬಂದ ಮೇಲೆ. ಹಿಂದಿನ ಸರ್ಕಾರದಲ್ಲಿ ಅದನ್ನೆಲ್ಲ ಹಾಳು ಮಾಡಿಬಿಟ್ರು. ಯಾಕೆ ಬಡವತಿರತಕ್ಕಂಥ ಇದಕ್ಕೆ ಕಲ್ಲಾಕೋದ್ರು ಅಂತ ಹೇಳ್ಬೋದು ಎದುರು ಹಿಂದಿನ ಸರ್ಕಾರದವರು. ಅದು ಯಾರು ಬಡವ್ರು ಹೆಚ್ಚಿನ ಭಾಗ ಬಡವರೇ ಅಲ್ಲ ಹೋಗ್ತಾ ಇದ್ದಿತ್ತು, ಕೂಲಿ ಕಾರ್ಮಿಕರು. ಅದಕ್ಕೆ ಕಲ್ಲಾಕೋದು. ಮತ್ತೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಅನ್ನದಾತ ಅಂದ್ರೆ ನಾವಲ್ಲ, ಅನ್ನದಾತ ಸಿದ್ದರಾಮಯ್ಯನವರು. ದಲ್ಟ್ ಅಂತಂದ್ರೆ ಅದು ನಗರಾಭಿವೃದ್ಧಿ ಇಲಾಖೆ ಅಂತಂದ್ರೆ ಪಟ್ಟಣ ಪಂಚಾಯಿತಿ ಬರಲ್ಲ. ಏನಾದ್ರು ರಾಜ್ಯದಲ್ಲಿ ನಗರಾಭಿವೃದ್ಧಿ ಇಲಾಖೆಯಿಂದ ಪಟ್ಟಣ ಪಂಚಾಯಿತಿಗೆ ಪುರಸಭೆಗೆ ದುಡ್ಡು ಕೊಟ್ಟಿರೋದು ಅಂದರೆ ನಮ್ಮ ಬೈರತಿ ಸುರೇಶ್ ಅಣ್ಣವರು. ಅವರು ವಿಶೇಷವಾದ ಪ್ರೀತಿಯಿಂದ ನಮಗೆ ಈ ಹಣವನ್ನು ಕೊಟ್ಟಿದ್ದಾರೆ. ಇವತ್ತು ಬಸ್ ಸ್ಟ್ಯಾಂಡ್ಗಿರ್ಬೋದು ಅಥವಾ ರಸ್ತೆ ಇರ್ಬೋದು, 40 ಲಕ್ಷದ ರಸ್ತೆ ಇರ್ಬೋದು. ತರೀಕೆರೆಗೆ ಒಂದು ಸುಮಾರು 5.5 ಕೋಟಿ ಹಣವನ್ನು ಕೊಟ್ಟಿದ್ದಾರೆ ರಸ್ತೆಗೆ. ಅದರಲ್ಲೂ ಕೂಡ ಫುಟ್ಪಾತ್ ಮತ್ತು ಲೈಟ್ ಹಾಕ್ತಿದ್ದೀವಿ. ತರೀಕೆರೆ ಬಸ್ ಸ್ಟ್ಯಾಂಡಿಗೆ 4.5 ಕೋಟಿ ದುಡ್ಡು ಕೊಟ್ಟರು. ತರೀಕೆರೆ ಡಿಪೋಗೆ 4.5 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಅವ್ರು ದುಡ್ಡು ಕೊಟ್ಟಿದ್ದಕ್ಕೋಸ್ಕರ ಉಳಿದಿದ್ದ ಕೆಲಸ 50% ಮ್ಯಾಚಿಂಗ್ ಗ್ರಾಂಟ್ ಕೊಟ್ಬಿಟ್ರು. ಅವ್ರು ಕೊಟ್ಟೆ 1 ವರ್ಷ ಆಯಿತು. ಕೊಡಲೇಬೇಕಾಗ ಸರ್ಕಾರ ಉಳಿದಿದ್ದು KSRTC ಅರ್ಧ ಕೊಟ್ಟರು. ಅದರ್ವೈಸ್ KSRTC ಬಸ್ ಸ್ಟ್ಯಾಂಡು ಆಗ್ತಿರಲಿಲ್ಲ, ಡಿಪೋನೂ ಆಗ್ತಿರಲಿಲ್ಲ, ಏನೂ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ತರೀಕೆರೆ ಜನತೆಯಿಂದ ಮಾನ್ಯ ನಮ್ಮ ಸಚಿವರಿಗೆ ವಿಶೇಷವಾಗಿ ನಾನು ಈ ಮುಖಾಂತರ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. da 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 da